ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದ 31ನೇ ವಾಕ್ಯದ ಕೊನೆಯ ಭಾಗದಲ್ಲಿ ಈ ರೀತಿ ನೋಡ್ತೇವೆ. ಆತನು ನಾಶನಕ್ಕೆ ಬಿಡುವುದಿಲ್ಲ. ಹೌದು ಪ್ರಿಯರೇ, ಇದಕ್ಕೆ ಮುಂಚಿತವಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ, ನಿಮ್ಮ ದೇವರಾದ ಯೆಹೋವನು ಕನಿಕರವುಳ್ಳ ದೇವರಾದುದರಿಂದ ಆತನು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ನಾಶನಕ್ಕೆ ಬಿಡುವುದಿಲ್ಲ. ಹೌದು ಪ್ರಿಯರೇ, ನಾವು ಲೋಕದಲ್ಲಿ ಜೀವಿಸುವಾಗ ನಮಗೆ ಯಾರು ಒಳ್ಳೆಯ ದಾರಿಯಲ್ಲಿ ನಮ್ಮನ್ನು ನಡೆಸುತ್ತಾರೆ, ನಮ್ಮ ನಾಶನಕ್ಕೆ ಯಾರು ನಡೆಸುತ್ತಾರೆ ಎಂಬುದಾಗಿ ನಮಗೆ ತಿಳಿಯದೆ ಹೋಗಬಹುದು. ಆದರೆ ನಾವು ಮನುಷ್ಯರಲ್ಲಿ ನಂಬಿಕೆ ಇಡುವುದಕ್ಕಿಂತ ಹೆಚ್ಚಿನದಾಗಿ ದೇವರಲ್ಲಿ ನಂಬಿಕೆ ಇಡುವಾಗ ಆತನು ನಮ್ಮನ್ನು ಎಂದೆಂದಿಗೂ ಕೂಡ ನಾಶನ ಮಾರ್ಗಕ್ಕೆ ಕಳಿಸದ ಹಾಗೆ ನಮ್ಮನ್ನು ದೇವರು ಉತ್ತಮ ಮಾರ್ಗದಲ್ಲಿ, ನಿತ್ಯ ಮಾರ್ಗದಲ್ಲಿ, ನಿತ್ಯವಾದ ಜೀವನಕ್ಕೆ ನಡೆಸುವಾತನಾಗಿದ್ದಾನೆ. ಆತನು ಎಂದಿಗೂ ಕೂಡ ನಾಶವಾಗುವುದಕ್ಕೆ ಬಿಡುವುದಿಲ್ಲ. ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ, ನಮ್ಮ ಮೇಲೆ ದೇವರು ಎಷ್ಟೋ ಪ್ರೀತಿಯನ್ನ ಇಟ್ಟು ಆತನ ಒಬ್ಬನೇ ಮಗನನ್ನ ಕಳಿಸಿಕೊಟ್ರು. ಆತನ ಉದ್ದೇಶ ಏನಾಗಿತ್ತಂದ್ರೆ, ನಾವು ಯಾರು ಕೂಡ ನಾಶನವಾಗಬಾರದು ಎಂಬುದಾಗಿ. ನಮ್ಮ ಜೀವಿತ ಎಂದಿಗೂ ಒಬ್ಬರ ಜೀವಿತವಾದರೂ ಕೂಡ ನಾಶವಾಗಬಾರದು ಎಂಬುವಂತಹ ಒಂದು ಯೋಜನೆಯೊಂದಿಗೆ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟರು. ಆ ಯೇಸು ಕ್ರಿಸ್ತನ ಮೇಲೆ ಭರವಸವಿಡುವಂತಹ ನಾನು, ನೀವು, ಪ್ರತಿಯೊಬ್ಬೊಬ್ಬರು ಕೂಡ ನಾವು ನಾಶನಕ್ಕೆ ಹೋಗದ ಹಾಗೆ, ನಮ್ಮ ಜೀವಿತ ನಾಶವಾಗದ ಹಾಗೆ ನಿತ್ಯ ಜೀವಕ್ಕೆ ನಡೆಸುವಂತಹ ದೇವರು ನಮ್ಮ ದೇವರಾಗಿದ್ದಾರೆ. ಆದುದರಿಂದ ಆ ನಿತ್ಯವಾದ ದೇವರನ್ನ ನಾವು ಆರಾಧಿಸುತ್ತಾ ಈ ದಿನವನ್ನ ಪ್ರಾರಂಭ ಮಾಡೋಣ. ನೆನಪಿನಲ್ಲಿ ಇಟ್ಟುಕೊಳ್ಳ್ರಿ, ನಮ್ಮ ದೇವರು ನಿಮ್ಮನ್ನು ನಾಶನ ಮಾರ್ಗದಲ್ಲಿ ನಡೆಸುವಾತನಲ್ಲ. ಆತನು ಒಳ್ಳೆಯ ಕಾರ್ಯಕ್ಕೆ, ಆತನ ಒಳ್ಳೆಯ ಮಾರ್ಗಗಳಲ್ಲಿ, ಆತನ ಒಳ್ಳೆಯ ಆಲೋಚನೆಯಲ್ಲಿ ನಿಮ್ಮನ್ನು ನಡೆಸುತ್ತಾನೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ, ಅಪ್ಪ, ನಿಮ್ಮ ವಾಕ್ಯವು ಹೇಳಿರುವ ಹಾಗೆ ಈ ದಿನದಲ್ಲಿ ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನನ್ನ ಎಲ್ಲ ಸಹೋದರ ಸಹೋದರಿಯರ ಕರ್ತನೆ ಜೀವಿತದಲ್ಲಿ ಸ್ವಾಮಿ, ಯಾರು ಕೂಡ ನಾಶನಕ್ಕೆ ಈಡಾಗದ ಹಾಗೆ ಪ್ರತಿಯೊಬ್ಬೊಬ್ಬರನ್ನ ರಕ್ಷಿಸಿ, ಕಾಪಾಡಿ, ನಿತ್ಯವಾದ ಮಾರ್ಗದಲ್ಲಿ ನಡೆಸಿ ನಿತ್ಯ ಜೀವವನ್ನ ಹೊಂದಿಕೊಳ್ಳುವಂತೆ ನೀವೆಲ್ಲರನ್ನ ಕರ್ತನೆ ಸಿದ್ಧಪಡಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ, ಆಮೆನ್.